ಹಾಗೆ ರೆಡ್ಡಿ ರಾಮುಲು ನಡುವೆ ಯಾರೋ ಹುಳಿ ಹಿಂಡೋ ಕೆಲಸ ಮಾಡಿದ್ದಾರೆ. ಮೊದಲು ಮನೆ ಕಾಂಪೌಂಡ್ ಅನ್ನು ನೀವು ಕಿತಾಕಿ ಒಂದಾಗಿ ಅಂತ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಕಷ್ಟದಿಂದ ಬಂದಿದ್ದೀರಾ, ಒಂದಾಗಿ ಮುಂದಕ್ಕೆ ಹೋಗಿ ಅಂತ ಯತ್ನಾಳ್ ಸಲಹೆ ಮಾಡಿದ್ದಾರೆ. ಅವ್ರವ್ರಿಗೆ ಏನೋ ಜಗಳಪ್ಪ ಬಂದೈತಿ, ಅದಟ್ಟು ಅವರೆಲ್ಲ ಒಕ್ಕಟ್ಟಾಗಿ ಹೋಗ್ಬೇಕಂತ ಅಟ್ಟೆ ನಾನು ವಿನಂತಿ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕೈ ಆಡಿಸಿದ್ದಾರೆ. ಕೈ ಅಲ್ಲ ನೋಡ್ರಿ, ಕೈ ಆಡಿಸೋರು ಎಲ್ಲ ಪಾರ್ಟಿಯಾಗ ಅದಾರ. ಈ ಪಾರ್ಟಿಯಾಗ ಹೋದಾರ, ಆ ಪಾರ್ಟಿಯಾಗ ಅದಾರ. ಕೈ ಆಡಿಸೋದೇ ದಂಧ ಐತಿ, ಅದಕ್ಕೆ ಏನು ಮಾಡೋಕ್ಕಲ್ಲ. ಸ್ನೇಹಕ್ಕೂ ಹುಳಿ ಹಿಂಡವ್ರು ಇರ್ತಾರೆ. ಏನೋ ಒಮ್ಮೊಮ್ಮೆ ಏನಾಗ್ತದೆ, ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ಮಾಹಿತಿ ಕೊಡ್ತಾರೆ. ಶ್ರೀರಾಮುಲು ಹಂಗಂದ ಜನಾರ್ದನ್ ರೆಡ್ಡಿಗೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿಗೆ ಹಂಗಂದ ಶ್ರೀರಾಮುಲು ಹೇಳ್ತಾರೆ. ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು. ನಾ ಇಷ್ಟೇ ಹೇಳೋದವ್ರು, ಇಬ್ಬರಿಗೆ ಸಲಹೆಯನ್ನು ಜಗಳ ಆಡಬೇಡ್ರಿ. ನೀವೆಲ್ಲ ಕಷ್ಟದಿಂದ ಬಂದಿರಿ ಇಬ್ಬರು. ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಅಡ್ಡಾಡ್ತಿದ್ರು. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಒಂದೇ ಸ್ಕೂಟ್ರ್ ಇತ್ತು. ಅದರ ಮ್ಯಾಗೇ 3 ಮಂದಿ ಕೂಡ ಅಡ್ಡಾಡಿ. ಯಾಕಂದ್ರೆ ನನಗೆ ಟೆಕ್ಸ್ಟೈಲ್ ಮಿನಿಸ್ಟ್ರಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟ್ರ್ ಮ್ಯಾಗ 5 ರೂಪಾಯಿ ಹಾರ ತೊಗೊಂಡು ಬಂದಿದ್ರು. ನನಗೆ ಒಂದೇ ಹಾರ 3 ಮಂದಿ ಹಾಕಿದ್ರು. ಅಲ್ಲಿಂದ ಹೆಲಿಕಾಪ್ಟರ್ವರೆಗೆ ಹೋದರು. ಮತ್ತೆ ಇಳುತ್ತು, ಮತ್ತೆ ಇರ್ದು. ಇದು ನಡೀತಿರ್ತದೆ. ಕಷ್ಟ ಇದ್ದಾಗ ಕೂಡಿ ಬಂದೀರಿ. ದೇವ್ರು ನಿಮಗೆಲ್ಲ ಹೆಲಿಕಾಪ್ಟರ್ ಡೋಟ ಶಕ್ತಿ ಕೊಟ್ಟಾನ. ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ, ಕಂಪೌಂಡ್ ಗಾಡಿ ಕಟ್ಟಿರಿ. ಮತ್ತು ಹೆಂಗೆ ಜರ್ಮನ್ 2 ಆಗಿದ್ವಲ್ಲ, ಅವು ಹೆಂಗೆ ಕಂಪೌಂಡ್ ಹೊಡೆದು ಒಂದು ಆದವಲ್ಲ, ಹಂಗೆ ನೀವಿಬ್ಬರು ಕಂಪೌಂಡ್ ಹೊಡೆದು ಒಂದು ಆಗಿರುತ್ತೆ ಹೇಳ್ತೀನಿ ಅಷ್ಟೇ.